ಇಷ್ಟವರೆಗೂ ಸುಮ್ಮನೆ ವಾಯ್ಸ್ ಇಲ್ಲದೆ ಸುಮ್ಮನೆ ಮಾತಾಡಿದ್ದೀನಿ ಕಾಣಿಸುತ್ತೆ ನಾನು. ಐ ಆಮ್ ಸಾರಿ. ಈಗ ಇದನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಥವಾ ಪಾಯಿಂಟ್ ಅನ್ನ ತಗೊಂಡ್ವಿ ಅಂತಂದ್ರೆ, ಏನಿದೆಯಲ್ಲ ಮಾರ್ಕೆಟ್ ಅಟ್ ಪ್ರೆಸೆಂಟ್ ನಮಗೆ ಇಲ್ಲಿಂದ ರೀಟೆಸ್ಟ್ ಇಲ್ಲಿಗೆ ಬಂದಿದೆಯಲ್ಲ, ಮಾರ್ಕೆಟ್ ಇಲ್ಲಿಂದ ಡೌನ್ ಫಾಲ್ ಆಗಿ ಇಲ್ಲಿಗೆ ರೀಟೆಸ್ಟ್ ತಗೊಂಡಿದೆ ಅಂತಂದಾಗ ನಮ್ಮ ಒಂದು ವಾಲ್ಯೂಮ್ ಪ್ರೊಫೈಲ್ ಪ್ರಕಾರ ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ನೋಡಿ, ಇಲ್ಲಿವರೆಗೂ ಹಾಕಿದ್ದೀವಿ, ಇಲ್ಲಿವರೆಗೂ ಡ್ರಾ ಮಾಡಿದ್ದೀವಿ ವಾಲ್ಯೂಮ್ ಪ್ರೊಫೈಲು. ಇಲ್ಲಿ ನಮಗೆ ಪಿ ಒ ಸಿ ಸಿಕ್ಕಿದೆ. ಇಷ್ಟವರೆಗೂ ಅದನ್ನೇ ಹೇಳಿದ್ದೀನಿ, ಬಟ್ ವಾಯ್ಸ್ ಇಲ್ಲ, ಗೊತ್ತಾಗಿಲ್ಲ ನಿಮ್ಗೆಲ್ಲ. ಐ ಆಮ್ ಸಾರಿ. ಸೊ ಇಲ್ಲಿ ಪಿ ಒ ಸಿ, ಇದನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಥವಾ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಏನಂತೀವಿ, ಇದು ಇಲ್ಲಿಗೆ ಸಿಕ್ಕಿದೆ. ಹಾಗೇನೆ ಇಲ್ಲಿಂದ ಮಾರ್ಕೆಟ್ ಒಂದ್ ಸೈಡ್ ಮೂವ್ ಆಗಿದೆಯಲ್ಲ, ಡೌನ್ ಫಾಲ್ ಆಗಿದೆಯಲ್ಲ, ಇಲ್ಲಿಂದ ನಾವು ಫಿಬ್ ಅನ್ನ ಇಲ್ಲಿಗೆ ನಾವು ಡ್ರಾ ಮಾಡಿದಾಗ ನಮಗೆ 0.5 ಹಾಗೆ 0.618 ಏನ್ ಝೋನ್, ಗೋಲ್ಡನ್ ಝೋನ್ಸ್ ಏನಿದೆಯೋ ಅದು, ಹಾಗೇನೆ ಪಿ ಒ ಸಿ ವಾಲ್ಯೂಮ್ ಪ್ರೊಫೈಲ್ ನ ಪಿ ಒ ಸಿ ಪಾಯಿಂಟ್ ಆಫ್ ಕಂಟ್ರೋಲ್ ಅಥವಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆಯಲ್ಲ, ಈ ಒಂದು ಲೆವೆಲ್ ಇಲ್ಲಿ ಮೆರ್ಜ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಏನಾದರೂ ರಿಟರ್ನ್ ಆಯ್ತು ಅಂತಂದ್ರೆ ಅಪ್ ಟು ಈ ವಾಲ್ಯೂಮ್ ಪ್ರೊಫೈಲ್ ವರ್ಗುನು, ಅಂದ್ರೆ 4710 ವರ್ಗುನು ಮಾರ್ಕೆಟ್ ರಿಟರ್ನ್ ಬುಲ್ಲಿಶ್ ಲೆಕ್ಕದಲ್ಲೇ ಇರುತ್ತೆ. ಇದನ್ನ ಏನಾದ್ರೂ ಬ್ರೇಕ್ ಮಾಡಿ ರೀಟೆಸ್ಟಿಗೆ ಬಂತು ಅಂತಂದ್ರೆ ನೋಡಿ, ಈ ಮಾರ್ಕೆಟ್ ಇದು ಲೆವೆಲ್ ಏನಿದೆಯಲ್ಲ, ಈ ಲೆವೆಲ್ಗೆ ಬಂದು ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಮತ್ತೆ ರೀಟೆಸ್ಟಿಗೆ ಬಂದು ಇಲ್ಲಿಂದ ಬುಲ್ಲಿಶ್ ನಮ್ ಕನ್ಫರ್ಮೇಶನ್ ಏನಾದ್ರು ಸಿಕ್ತಂದ್ರೆ ಮತ್ತು ಮಾರ್ಕೆಟ್ ಇದನ್ನ ಈ ಲೆವೆಲ್ ಅನ್ನ ಬೀಟ್ ಮಾಡುತ್ತೆ. ಏನಿದೆಯಲ್ಲ ಈ ಲೆವೆಲ್ ಅನ್ನ ಬೀಟ್ ಮಾಡುತ್ತೆ, ಅಲ್ಲಿವರೆಗೂ ಬುಲ್ಲಿಶ್ ಲೆಕ್ಕದಲ್ಲೇ. ಬಟ್ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಏನಿದೆಯಲ್ಲ ಹಿಂಟ್ ಕೊಡ್ತಾ ಇರೋದು, ಈ ಒಂದು ವಾಲ್ಯೂಮ್ ಪ್ರೊಫೈಲ್ ವರ್ಗುನು ಇದು ಮಾರ್ಕೆಟ್ ಮತ್ತು ಇಲ್ಲಿ ತನ ಬರಲೇಬೇಕು. ಸೊ ಅದನ್ನ ನಾವು ಪಾಯಿಂಟ್ ಆಫ್ ಏನ್ ನಮ್ಮ ವ್ಯೂ ನ ತಗೊಂಡ್ವಿ, ನಾವು ವ್ಯೂ ನ ತಗೊಂಡ್ವಿ. ಇಲ್ಲಿಂದ ಏನ್ ಮಾಡ್ತೀವಿ, ಡೇ ಟೈಮ್ ಫ್ರೇಮ್ ಅಲ್ಲಿ ಇರೋದು ನಾವು, ಡೈಲಿ ಕ್ಯಾಂಡಲ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಸೊ ಇಲ್ಲಿಂದ ಮತ್ತು ನಾವೇನ್ ಮಾಡ್ತೀವಿ, ಇಲ್ಲಿಂದ ಅಪ್ಸೈಡ್ ಸೆನಾರಿಯೋ ಸಿಕ್ತಲ್ಲ ನಮ್ಗೆ, ಇಲ್ಲಿಂದ 4 ಅವರ್ಸ್ ಅಲ್ಲೂ ನಮ್ಗೆ ಅಷ್ಟು ಸುಲಭವಾಗಿ ಏನು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ತುಂಬಾ ಜಾಸ್ತಿ ಡಾಟಾ ಇರೋದ್ರಿಂದ ನಮ್ಗೆ ಕರೆಕ್ಟಾಗಿ ಸಿಗ್ಲಿಲ್ಲ. ನೋಡಿ, ಇಲ್ಲಿಂದ ಕರೆಕ್ಟಾಗಿ ವಿಕ್ಗಳು ನಮ್ಗೆ ಸಿಗಲ್ಲ ಅಷ್ಟು ಸುಲಭವಾಗಿ. ಏನೇ ಫಿಬ್ನೇ ಡ್ರಾ ಮಾಡೋದಕ್ಕಾಗ್ಲಿ ಅಥವಾ ವಾಲ್ಯೂಮ್ ಪ್ರೊಫೈಲ್ ಅನ್ನೇ ಡ್ರಾ ಮಾಡೋಕ್ಕಾಗಿರ್ಲಿ ಅಥವಾ ಏನೇ ಡಾಟಾ ನಮ್ಗೆ ಕನ್ಫರ್ಮೇಶನ್ ಸಿಗ್ಬೇಕು ಅಂತಂದ್ರೆ ಒಂದು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಇಷ್ಟು ಡಾಟಾನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಏನ್ ಮಾಡ್ತೀವಿ, ಬಿಗ್ಗರ್ ಟೈಮ್ ಫ್ರೇಮ್ಗೆ, ಹೈಯರ್ ಟೈಮ್ ಫ್ರೇಮ್ಗೆ ಹೋದ್ವಿ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಯಾವ ಮೂಮೆಂಟ್ ಅಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಲೋವರ್ ಟೈಮ್ ಫ್ರೇಮಿಗೆ ಬಂದ್ವಿ, ಇಲ್ಲಿ ನೋಡಿದ್ವಿ. ಅಟ್ ಪ್ರೆಸೆಂಟ್ 0.5 ಏನ್ ಝೋನ್ ಇದೆಯಲ್ಲ, ಇದು ಗೋಲ್ಡನ್ ಝೋನ್ ಅಂತಾರೆ. ಹಾಗೆ 0.618 ಫಿಬ್ದು 0.618 ಲೈನ್ ಕೂಡ ಇಲ್ಲೇ ಇದೆ. ಹಾಗೇನೆ ವಾಲ್ಯೂಮ್ ಪ್ರೊಫೈಲ್ದು ಪಿ ಒ ಸಿ ಈ ಇಲ್ಲಿಂದ ಹಿಡಿದು ಈ ಲೆವೆಲ್ ಏನಿದೆಯಲ್ಲ, ಹೇಳ್ತೀನಿ ನೋಡಿ, ಇಲ್ಲಿಂದ ಈ 0.6 ಇಂದ 0.5 ಹಾಗೆ ಇಲ್ಲಿ ಫಿಬ್ ಏನ್ ಇದು ಸಾರಿ ವಾಲ್ಯೂಮ್ ಪ್ರೊಫೈಲ್ದು ಪಿ ಒ ಸಿ ಏನಿದೆಯಲ್ಲ, ಇದಿಷ್ಟು ಈ ಝೋನು ನಾವು ಇಂಡಿಸಿಷನ್ ಝೋನ್. ಇಲ್ಲಿವರೆಗೂ ಬಂದು ನಾವು ಇದನ್ನಾದ್ರೂ ದಾಟಿ ರಿಟರ್ನ್, ಇದನ್ನ ದಾಟಿ ಆಗಿ ರಿಟೆಸ್ಟಿಗೆ ಬಂದು ಈ ಲೆವೆಲ್ ಇಂದ ಮತ್ತೆ ಏನಾದ್ರೂ ಸಪೋರ್ಟ್ ತಗೊಂಡು ಅಂತಂದ್ರೆ ಈ ರೆಸಿಸ್ಟೆನ್ಸ್ ಲೈನ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಈ ಲೈನ್ ಇಲ್ಲಿ ಈ ಲೆವೆಲ್ ಮೇಲೆ ರಿಟೆಸ್ಟಿಗೆ ತಗೊಂಡ ಅಂತಂದ್ರೆ ಅಕಸ್ಮಾತ್ ಇಲ್ಲಿಂದ ಮಾರ್ಕೆಟ್ ಸೀದಾ ಬಂದು ಈ ಪಿ ಒ ಸಿನ ಟಚ್ ಮಾಡಿ ಮತ್ತು ಮಾರ್ಕೆಟ್ ಏನಾದ್ರೂ ಇಲ್ಲಿಂದ ಈಗ ಜಸ್ಟ್ ಹೋಗ್ತಾ ಇದೆ, ಇದು ಹೋಗಿ ಒಂದು ನಿಮಿಷ, ಇವಾಗೇನು ಇಲ್ಲಿಂದ ಹೋಗ್ತಾ ಇದೆಯಲ್ಲ, ಈ ಮಾರ್ಕೆಟ್ ಇಲ್ಲಿಂದ ಹೋಗ್ಬಿಟ್ಟು ಸೀದಾ ಈ ಹಾರಿಜಾಂಟಲ್ ಲೈನ್ ನಾವು ಡ್ರಾ ಮಾಡಿದೀವಲ್ಲ ಆಲ್ರೆಡಿ, ಇಲ್ಲಿಗೆ ಹೋಗಿ ವಾಲ್ಯೂಮ್ ಪ್ರೊಫೈಲ್ ಅನ್ನ ಪಿ ಒ ಸಿನ ಟಚ್ ಮಾಡಿ ಮಾರ್ಕೆಟ್ ಏನಾದ್ರು ಮತ್ತೆ ಕೆಳಗಡೆ ಬಿತ್ತು ಅಂತಂದ್ರೆ ಇಲ್ಲೇನ್ ಮಾಡ್ತೀವಿ, ಮತ್ತು ವೇಟ್ ಮಾಡ್ತೀವಿ. ಯಾಕಂದ್ರೆ ಈ ಒಂದು ಝೋನ್ ಅನ್ನ ಇದು ಎಲ್ಲಿಗಾದ್ರೂ ರಿಟೆಸ್ಟ್ ತಗೋಬಹುದು, ಇದು ವಾಲ್ಯೂಮ್ ಪ್ರೊಫೈಲ್ಗಾದ್ರೂ ತಗೋಬಹುದು, 0.5 ಆದ್ರೂ ತಗೋಬಹುದು, 0.618 ಝೋನ್ ಆದ್ರೂ ತಗೋಬಹುದು. ಇಲ್ಲಿಂದ ಏನ್ ಮಾರ್ಕೆಟ್ ಇಲ್ಲಿಂದ ಹೋಗಿ ಅಕಸ್ಮಾತ್ ಆಗಿ ಇಲ್ಲಿ 0.6 ಏನಾದ್ರು ರಿಟೆಸ್ಟಿಗೆ ತಗೊಂತು ಅಂತಂದ್ರೆ ಇದು ಅವಾಗ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ವಾಲ್ಯೂಮ್ ಪ್ರೊಫೈಲ್. ಇದೇನಾದ್ರು ಬಂದು ಹಿಂಗ್ ಕೆಳಗಡೆ ಬಿದ್ದು ಮತ್ತು ಏನಾದ್ರು ರೀಟೆಸ್ಟಿಗೆ ಇಲ್ಲಿ ಬಂತು ಅಂದು ಮತ್ತೆ ಇಲ್ಲಿ ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ಸ್ ಆರ್ ಸಮಥಿಂಗ್ ಬೇರಿಶ್ ಏನಾದ್ರು ಕನ್ಫರ್ಮ್ ಸಿಕ್ತು ಅಂತಂದ್ರೆ ಮಾರ್ಕೆಟ್ ಮತ್ತು ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಸೊ ಇಲ್ಲಿಂದ ಏನಂತಂದ್ರೆ ಮತ್ತು ಏನಾದ್ರು ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ 0.618 ನ ಬ್ರೇಕ್ ಮಾಡಿ ಮತ್ತೆ ರೀಟೆಸ್ಟಿಗೆ ಬಂದು ನಮ್ಗಿಲ್ಲಿ ಬುಲ್ಲಿಶ್ ಏನಾದ್ರು ಬುಲ್ಲಿಶ್ ಕಡೆಗೆ ಏನಾದ್ರು ನಮ್ಗೆ ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ಅಪ್ ಟು ನಾನು ಏನ್ ಹೇಳಿದ್ನಲ್ಲ ಇಲ್ಲ ಆಲ್ರೆಡಿ ನೋಡಿ ಈ ಒಂದು ಲೆವೆಲ್ ವರ್ಗು. ಬಟ್ ಇನ್ನೊಂದು ಲೆವೆಲ್ ಅನ್ನ ಆಲ್ರೆಡಿ ಮಾರ್ಕ್ ಮಾಡಿದೀವಿ, ಮಾರ್ಕ್ ಮಾಡಿರೋದು ಹೋಗಿದೆ. ಓಕೆ, ಈ ಒಂದು ಲೆವೆಲ್ ವರ್ಗು ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆ ವಿಕ್ ಏನ್ ಲಾಸ್ಟ್ ಏನ್ ವಿಕ್ ಇದೆಯಲ್ಲ ಇಲ್ಲಿವರೆಗೂ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇಲ್ಲಿಂದ ರಿಟೆಸ್ಟಿಗೆ ಬಂದು ಹೋದಂದ್ರೆ ಮಾರ್ಕೆಟ್ ಅಪ್ ಟು ಈ ಲೈನ್ ಅನ್ನ ಟಚ್ ಮಾಡೋವರೆಗೂ ಮಾರ್ಕೆಟ್ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ ಅಟ್ ಪ್ರೆಸೆಂಟು ನಾವು 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇಷ್ಟ ಅನಾಲಿಸಿಸ್ ಅನ್ನ ಮಾಡಿದ್ವಿ.
ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಮತ್ತು 1 ಅವರ್ಗೆ ಶಿಫ್ಟ್ ಆಗ್ತೀವಿ. ಸೊ ಇಲ್ಲಿಂದ 1 ಅವರ್ ಶಿಫ್ಟ್ ಆಗ್ತೀವಿ. ಒನ್ ಅವರ್ ಟೈಮ್ ಫ್ರೇಮಿಗೆ ಬಂದ್ವಿ. 1 ಅವರ್ ಟೈಮ್ ಫ್ರೇಮಲ್ಲಿ ಈ ಒಂದು ಮಾರ್ಕೆಟನ್ನು ಬೀಟ್ ಮಾಡಿದೆ. ಬಟ್ ಅಟ್ ಪ್ರೆಸೆಂಟ್ ಏನಾಗ್ತಿದೆ, ರಿಟರ್ನ್ ಇಲ್ಲಿಂದ ರೀಟೆಸ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಇಲ್ಲಿ ಒನ್ ಸೈಡ್ ಮೂವ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಇಲ್ಲಿಂದ ಅಪ್ ಟು ಮಾರ್ಕೆಟ್ ಎಲ್ಲಿವರೆಗೂ ಮೂವ್ ಆಗಿದೆಯಲ್ಲ ಅಲ್ಲಿವರೆಗೂ ನಾವು ವಾಲ್ಯೂಮ್ ಪ್ರೊಫೈಲನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಓನ್ಲಿ ನಾನು ವಾಲ್ಯೂಮ್ ಪ್ರೊಫೈಲ್ ಬೇಸ್ಡ್ ಮಾತ್ರ ಟ್ರೇಡ್ನ ನಾನು ತಗೊಳ್ತಾ ಇರೋದು. ಸಿಂಪಲ್ ಆಗಿ ಜಾಸ್ತಿ ಇಂಡಿಕೇಟರ್ಸ್ನ ಯೂಸ್ ಮಾಡಿದಂತೆಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಂಗಾಗಿ ಜಾಸ್ತಿ ಇಂಡಿಕೇಟರ್ಸ್ನ ನಾನು ಯೂಸ್ ಮಾಡಕ್ ಹೋಗೋದಿಲ್ಲ. ಸೊ ಮಾರ್ಕೆಟ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಅನಿಸ್ತು ಅಂದ್ರೆ ಮಾರ್ಕೆಟ್ನ ಈ ರೀತಿ ನಾವು ಜೂಮ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಅಟ್ ಪ್ರೆಸೆಂಟ್ ಏನ್ ಮಾಡ್ತಿದೆ ಅಂತೇಳಿ. ಈ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಆಲ್ರೆಡಿ ಬೀಟ್ ಮಾಡಿ ಹೋಗಿದೆ ಮಾರ್ಕೆಟ್, ಹೌದಾ? ಹಂಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ರೀಸೆಂಟ್ ಸ್ವಿಂಗ್ ಏನಿರುತ್ತೋ ಈ ಸ್ವಿಂಗ್ ಇಂದನೂ ನಾವು ಇಲ್ಲಿವರೆಗೂ ಅಪ್ ಟು ಈ ಸ್ವಿಂಗಿಗೆ ಏನ್ ಹಾಕೊಂಡಿದೀವಲ್ಲ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಅನ್ನ ಕರೆಕ್ಟಾಗಿ ಇಲ್ಲಿಗೆ ಹಾಕಂತೀವಿ. ಸೊ ನೋಡಿ ಇಲ್ಲಿಗೆ ಬಂದಿದೆ, ಹೌದ್ರಾ? ಇದು ಇಲ್ಲಿಗೆ ಬಂದಿದೆ. ಸೊ ಇದು ಈ ಒಂದು ರೀಸೆಂಟ್ ಟೈಮ್ ಫ್ರೇಮ್ ಅಲ್ಲಿ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಸೊ ಈ ಮಾರ್ಕೆಟ್ ಆಲ್ರೆಡಿ ಬ್ರೇಕ್ ಮಾಡಿದೆ. ಸೊ ಮತ್ತು ಈ ಲೆವೆಲ್ಗೆ ರಿಟೆಸ್ಟಿಗೆ ಬರುವಂತ ಸಿನಾರಿಯೋಸ್ಗಳು ಜಾಸ್ತಿ ಇರ್ತವೆ. ಸೊ ಹಂಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಂದ ಮಾರ್ಕೆಟ್ ಈ ರೀತಿ ಆಗಿದೆ ಮತ್ತು ನಮಗೆ ರಿಟೆಸ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದಾವೆ ಅನ್ನೋದು ಗೊತ್ತಾಯ್ತು ನಮಗೆ. ಸೊ ನಾವೇನ್ ಮಾಡ್ತೀವಿ ಇವಾಗ ಇಲ್ಲಿಂದ ಮತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗ್ತೀವಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದಾಗ ಮಾರ್ಕೆಟ್ ಆಲ್ರೆಡಿ ಈ ಲೆವೆಲ್ನ ಬ್ರೇಕ್ ಮಾಡಿ ಹೋಗಿದೆ ಮತ್ತು ಇದು ರಿಟೆಸ್ಟಿಗೆ ಬರ್ಬೇಕಲ್ವಾ, ಎಲ್ಲಿವರೆಗೂ ರಿಟೆಸ್ಟಿಗೆ ಬರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಮ್ಯಾಟರ್ ಆಗಿರುತ್ತೆ. ಸೊ ಹಂಗಾಗಿ ಇಲ್ಲಿಂದ ನಾವು ಸ್ಮಾಲ್ ಟೈಮ್ ಫ್ರೇಮಲ್ಲೂ ಕೂಡ ಒಂದು ಫಿಬ್ ಆರ್ ವಾಲ್ಯೂಮ್ ಪ್ರೊಫೈಲ್ ಅನ್ನ ಯೂಸ್ ಮಾಡ್ತೀವಿ. ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅನ್ನ ಇಲ್ಲಿಂದ ಈಗೇನು ಕ್ಯಾಂಡಲ್ ಅಪ್ ಸೈಡ್ ವರ್ಗು ಇದೆಯೋ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂತೀವಿ, ಆರ್ ಪಾಯಿಂಟ್ ನ ತಗೊಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ವಾಲ್ಯೂಮ್ ಪ್ರೊಫೈಲ್ದು POC ಇಲ್ಲಿಗೆ ಬಂದಿದೆ ನೋಡಿ. ಸೊ ಹಂಗಾಗಿ ಕರೆಕ್ಟಾಗಿ ಮಾರ್ಕೆಟ್ ರಿಟೆಸ್ಟಿಗೆ ಬರ್ಬೇಕಾದ್ರೆ ಇಲ್ಲಿವರೆಗೂ ಬರುತ್ತೆ ಅನ್ನೋದೊಂದು ಸಿನಾರಿಯೋ ಇದೆ. ಸೊ ಹಂಗಾಗಿ ಟ್ರೇಡ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು. ಸೊ ಹಂಗೇನೆ ಇಲ್ಲಿಂದ ಇನ್ನ ನಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಇದಕ್ಕಿಂತ ಇನ್ನ ಕನ್ಫರ್ಮೇಶನ್ ಬೇಕು ಅಂತಂದ್ರೆ ನಮಗೆ ಮತ್ತು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಇಲ್ಲಿಂದ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಮಾರ್ಕೆಟ್ ಎಲ್ಲಿಂದ ನಮಗೆ ಫಾಲ್ ಕೊಟ್ಟಿದ್ಯೋ, ಇಲ್ಲಿಂದ ಡೌನ್ ಫಾಲ್ ಇದೆಯೋ ನಮಗೆ, ಇಲ್ಲಿಂದ ಇದೆ. ಸೊ ಇಲ್ಲಿವರೆಗೂ ಸಮೇತ ವಾಲ್ಯೂಮ್ ಪ್ರೊಫೈಲ್ ಇಲ್ಲೇ ನೋಡಿ, ಇಲ್ಲಿದೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿವರೆಗೂ ಮಾರ್ಕೆಟ್ ರಿಟೆಸ್ಟಿಗೆ ಬರುತ್ತೆ ಅನ್ನೋ ಒಂದು ಪ್ರೊಬಾಬಿಲಿಟಿ ಮೇಲೆ ನಾವು ಈ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿದೀವಿ. ಸೊ ಇನ್ನೊಂದು ಮ್ಯಾಟರ್ ಏನಂತಂದ್ರೆ ನಾವು ಇಲ್ಲೇನು ಟ್ರೇಡ್ನ ತಗೊಂಡಿದೀವಲ್ಲ ಅಪ್ ಟು ಇಲ್ಲಿಂದ ಇಲ್ಲಿಗೆ ಏನಕ್ಕೆ ಹಾಕ್ಬೇಕು, ಅಥವಾ ಫಿಬ್ ಅನ್ನ ಆಗಿರ್ಲಿ ಅಥವಾ ಇನ್ನೊಂದು ಏನೇ ಆಗಿರ್ಲಿ. ಸೊ ಇದು ಪೂರ್ತಿ ಮಾರ್ಕೆಟ್ದು ಪೂರ್ತಿ ಟ್ರೆಂಡ್ ಮುಗ್ದು ಇವಾಗ ಅಟ್ ಪ್ರೆಸೆಂಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ರಿವರ್ಸಲ್ ಆಗ್ತಾ ಇದೆಯಾ ಅಂತಂದು ನಾವು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಮೈನರ್ ಟ್ರೆಂಡ್ ಅನ್ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಮೈನರ್ ಟ್ರೆಂಡ್ನ ಐಡೆಂಟಿಫೈ ಮಾಡಿ ನಾವು ಇಲ್ಲಿ ನೋಡಿ, ಇಲ್ಲಿಂದ ಕರೆಕ್ಟಾಗಿ ಒಂದು ಸೈಡ್ ನಾವು ಮೂವ್ ಆಗಿರೋದ್ರ ಕಡೆಗೆ ನಾವು ಫಿಬ್ ಅನ್ನ ಯೂಸ್ ಮಾಡ್ತೀವಿ. ಸೊ 0.5 ಝೋನ್ಗೆ ತಗೊಂಡು ಇಲ್ಲಿಂದ ಮಾರ್ಕೆಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಂಗಾಗಿ ಇಲ್ಲಿಂದ ಏನಂತಂದ್ರೆ ಮತ್ತು ಇಲ್ಲಿಂದ ಟ್ರೆಂಡ್ ರಿವರ್ಸ್ ಫಿಬ್ ಏನಂತಾರಲ್ಲ, ಇದು ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ನ ತಗೊಂತೀವಿ. ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಇಲ್ಲಿಗೆ ರಿಟೆಸ್ಟ್ ತಗೊಂಡಿದ್ವಿ, ಅಲ್ಲಿಗೆ ಹಾಕ್ತೀವಿ ನೋಡಿ. ಆಲ್ರೆಡಿ ಮಾರ್ಕೆಟ್ ನೋಡಿ 1.618 ನ ಝೋನ್ನ ದಾಟಿ 2.618 ಝೋನ್ಗೆ ಬಂದು ಮತ್ತೆ ರಿಟರ್ನ್ ಬರ್ತಕ್ಕಂಥ ಸಾಧ್ಯತೆ ನಮ್ಗೆ ತೋರಿಸ್ತಾ ಇದೆ. ಸೊ ಹಂಗಾಗಿ ಇದೇನು ನಾವು ಫಿಬ್ ಎಕ್ಸ್ಟೆನ್ಷನ್ ಏನು ಹಾಕಂತೀವಲ್ಲ
ಇದು ಕೂಡ ಒಂದು ಪ್ರಾಬಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಷ್ಟೇ. ಆಮೇಲೆ ಇನ್ನೊಂದು ಏನಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಯೂಸ್ ಫಾಲ್ ಆಗ್ತಿದೆ. ಸೊ ಹಂಗಾಗಿ ನಮ್ಮ ಒಂದು ಸಿನಾರಿಯೋ ಏನಂತಂದ್ರೆ ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ಡ್ರಾ ಮಾಡ್ತೀವಿ. ಫಿಬ್ನ ಡ್ರಾ ಮಾಡಿದಾಗ ಈ ಒಂದು ಲೆವೆಲ್ಗೆ ಅಪ್ ಟು ಇಲ್ಲಿಂದ ಇಲ್ಲಿವರೆಗೂ ಸಮೇತನು ರೀಟೆಸ್ಟಿಗೆ ಏನಾದರೂ ಬಂದರೆ ಅಪ್ ಟು ಇಲ್ಲಿವರೆಗೂ 0.5 ಆರ್ 0.618 ನಮ್ಮ ಒಂದು ಟಾರ್ಗೆಟ್ ಝೋನ್ ಏನಿದೆ 0.618 ಗೋಲ್ಡನ್ ಝೋನ್ ಹತ್ರ ಇದೆ. ಸೊ ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ ಇಲ್ಲಿಗೆ ಆಲ್ರೆಡಿ ರೀಟೆಸ್ಟ್ ತಗೊಂಡಿರೋದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಟೈಮ್ ನೋಡ್ಬೇಕು. ಸೊ 0.5ಗೆ ಆಲ್ರೆಡಿ ರೀಟೆಸ್ಟ್ಗೆ ತಗೊಂಡಿದೆ. ಸೊ ಇದ್ರ ಇಲ್ಲಿಂದ ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿಂದ ನೋಡಿ ವಿಕ್ ಕೊಡ್ದಿದೆ, ಇಲ್ಲಿಂದ ರಿಟರ್ನ್ ಆಗ್ಬೋದು. ಈ ಟ್ರೇಡ್ ಟೋಟಲಿ ಇನ್ವ್ಯಾಲಿಡ್ ಆಗುತ್ತೆ, ಟೋಟಲಿ ಇನ್ವ್ಯಾಲಿಡ್ ಆಗುತ್ತೆ. ಸೊ ನಮಗೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಮಗೆ ಇಷ್ಟು ಸಿಕ್ಕಿದೆ. ಸೊ ವಾಲ್ಯೂಮ್ ಪ್ರೊಫೈಲ್ ನಾವು ಏನು ಇದು ಫಿಬ್ ಏನು ಯೂಸ್ ಮಾಡಿದ್ದೀವಲ್ಲ, ಇಲ್ಲಿಂದನೇ ಸೇಮ್ ಪ್ಲೇಸಿಂದನೇ ನಾವು ಇಲ್ಲಿಂದ ವಾಲ್ಯೂಮ್ ಪ್ರೊಫೈಲ್ ಒಂದು ಟೈಮ್ ಯೂಸ್ ಮಾಡೋಣ. ಇಲ್ಲಿ ಪಿ ಒ ಸಿ ಇಲ್ಲಿವರೆಗೂ ಇದೆಯೋ ನೋಡೋಣ ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲಿವರೆಗಿದೆ. ಓಕೆ, ಮಾರ್ಕೆಟ್ ಇಲ್ಲಿವರೆಗಾದರೂ ಬರುತ್ತೆ, ರಿಟರ್ನ್ ಆಗಲೇಬೇಕು ಇದು. ಮತ್ತು ಈ ಲೆವೆಲಿಗೆ ಬಂತು ಅಂತಂದರೆ ಮತ್ತು ನಾವು ಸೆಲ್ ಸೈಡ್ ಅಲ್ಲ ಸಾರಿ ಬೈ ಸೈಡ್ ನೋಡ್ತೀವಿ. ಇಲ್ಲೇನು ಮಾರ್ಕೆಟ್ ರಿಯಾಕ್ಟ್ ಆಗುತ್ತೋ ನೋಡಿ ಇಲ್ಲಿಂದ ನಾವು ಬೈ ಸೈಡ್ ಟ್ರೇಡ್ನ ಪ್ಲಾನ್ ಮಾಡ್ತೀವಿ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು, ತೊಂದರೆ ಇಲ್ಲ, ಆನ್ಸರ್ ಮಾಡ್ತೀನಿ. ಮಾರ್ಕೆಟ್ ನಾವು ಏನು ಮಾಡಿದ್ದೀವಿ ಅಂತಂದರೆ ಒಂದು ಸೈಡ್ ಹಿಂಟ್ ಕೊಟ್ಟಾದ್ಮೇಲೆ ರೀಟೆಸ್ಟಿಗೆ ಬಂದಾಗ ನಾವು ಇಲ್ಲೇ ಪ್ಲ್ಯಾನ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಆವಾಗ ರಿಸ್ಕ್ ಮತ್ತು ರಿವಾರ್ಡ್ ನಮಗೆ ಎರಡು ಒಂದು ಮ್ಯಾನೇಜಬಲ್ ಇದರಲ್ಲಿ ಸಿಗೋದು. ಸೊ ಗೊತ್ತಾಯ್ತಲ್ಲ ಟಾರ್ಗೆಟ್ ಇಲ್ಲಿ ಏನಕ್ಕೆ ಇಟ್ವಿ ಅನ್ನೋದು ಗೊತ್ತಾಯ್ತು ನಿಮಗೆ. ವಾಲ್ಯೂಮ್ ಪ್ರೊಫೈಲ್ ಪಿ ಒ ಸಿ ಬಂದು ಇಲ್ಲೇ ಇದೆ. ಹಾಗೆಯೇ ಟೋಟಲಿ ಓವರ್ ಆಲ್ ಮೈನರ್ ಟ್ರೆಂಡ್ಗೆ ನಾವು ಫಿಬ್ಬನ್ನು ಹಾಕಿದಾಗ 0.5 ಮತ್ತು 618 ಹಾಗೆ ವಾಲ್ಯೂಮ್ ಪ್ರೊಫೈಲ್ ಮೂರು ಕೂಡ ಇಲ್ಲಿ ಮೆರ್ಜ್ ಆಗ್ತಾ ಇರೋದ್ರಿಂದ, ಹಾಗೆಯೇ ಇ ಎಮ್ ಎ ಕೆಳಗಡೆ ಸಸ್ಟೈನ್ ಆಗಿರೋದ್ರಿಂದ ಪ್ರೈಸ್ ಆಲ್ರೆಡಿ ಬಿಗ್ ಹಿಂಟನ್ನು ಕೊಟ್ಟು ರೀಟೆಸ್ಟಿಗೆ ಬರ್ತಾ ಇದೆ. ಸೊ ರೀಟೆಸ್ಟಿಗೆ ಎಲ್ಲಿಂದ ಎಲ್ಲಿಗೆ ಬರಬೇಕು ಅನ್ನೋದನ್ನ ನಾವು ಆಲ್ರೆಡಿ ಇಲ್ಲಿ ಒಂದು ವಾಲ್ಯೂಮ್ ಪ್ರೊಫೈಲ್ ಇಲ್ಲಿ ಸಮೇತನಿದೆ ನೋಡಿ, ಇಲ್ಲಿ ಪಿ ಒ ಸಿ ಇದೆ. ಇದು ಒಂದು ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಸೊ ಈ ಝೋನಿಗೆ ಮತ್ತು ರೀಟೆಸ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿ ನಮಗೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಆಲಾಗಿ ಇದನ್ನು ನೋಡಿದಾಗ. ಇದೊಂದು ಇಂಪಾರ್ಟೆಂಟ್ ಝೋನೇನೆ ಇಲ್ಲಿದೆ ನೋಡಿ. ಆಲ್ರೆಡಿ ಇಲ್ಲಿಂದ ನಾವು ಟ್ರೆಂಡ್ಗೆ ನಾವು ಫಿಬ್ಬನ್ನು ಹಾಕಿದಾಗ ವಾಲ್ಯೂಮ್ ಪ್ರೊಫೈಲ್ ಹಾಕಿದಾಗ ನಮ್ಗೆ ಆಲ್ರೆಡಿ ಇಲ್ಲಿ ತೋರಿಸಿದೆ. ಇದನ್ನು ಸಮೇತನು ಇಲ್ಲಿ ಏನಕ್ಕೆ ಮತ್ತು ನಮ್ಗೆ ಕನ್ಫರ್ಮೇಷನ್ ಇನ್ನೂ ಸಿಗಬೇಕು ಅಂತಂದರೆ ಈ ಟ್ರೆಂಡಿಗೆ ನಾವು ವಾಲ್ಯೂಮ್ ಪ್ರೊಫೈಲ್ ಹಾಕಿದ್ರು ಅಲ್ಲಿಗೆ ಬರುತ್ತೆ ನೋಡಿ. ನಿಮಿಷ, ನೆಟ್ವರ್ಕಿಂಗ್ ಸಮಸ್ಯೆ ಇಲ್ಲಿ ನೋಡಿ, ಇಲ್ಲಿಗೆ ಬರುತ್ತೆ ಸೇಮ್. ಇದೇನು ವಾಲ್ಯೂಮ್ ಪ್ರೊಫೈಲ್ ಏನಿದೆಯೋ ಇದು ಸೇಮ್ ಆ್ಯಸ್ ಇಟ್ ಈಸ್ ನೋಡಿ, ಒಂದು ಸ್ವಲ್ಪ ಅಷ್ಟೇ ಹೆಚ್ಚು ಕಮ್ಮಿ, ಬಟ್ ಕರೆಕ್ಟಾಗಿ ಹಾಕಿದರೆ ನಮ್ಗೆ ಅಲ್ಲಿಗೆ ಸಿಗುತ್ತೆ ನೋಡಿ. ಹೌದ್ರಾ, ಕರೆಕ್ಟಾಗಿ ಅಲ್ಲಿಗೆ ಸಿಕ್ಕಿದೆ. ಸೊ ಅಲ್ಲಿವರೆಗೂ ರಿಟೆಸ್ಟ್ ಆಗಬೇಕು. ಬಟ್ ಮಾರ್ಕೆಟ್ ನಾವೇನು ಇವಾಗ ಟ್ರೇಡ್ನ ಏನು ಇಲ್ಲಿ ಏನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ಲ, ಫುಟ್ ಪ್ರಿಂಟ್ ತೋರಿಸಿದ್ದೀನಲ್ಲ, ಇದು ಸೆಲ್ ಸೈಡ್ ಏನು ಹಾಕಿದ್ದೀನಲ್ಲ ಆಲ್ರೆಡಿ ಶಾರ್ಟ್ ಪೊಸಿಷನ್ನಿಂದ. ಸೊ ಮಾರ್ಕೆಟ್ ಇ ಎಮ್ ಐ ಕೆಳಗಡೆ ಸಸ್ಟೈನ್ ಆಗಿದೆ. ಸೊ ಇಲ್ಲಿಂದ ರೀಟೆಸ್ಟು ಕೂಡ ಆಗಿದೆ. ಇದನ್ನು ರೀಟೆಸ್ಟ್ ಆಗಿದೆ ಅಂತಂದೇಳಿ ಹೆಂಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂತಂದರೆ ದರ್ ಇಸ್ ಅನ್ ಸಿಂಪಲ್ ವೇ ಟು ಐಡೆಂಟಿಫೈ ದ ರಿಟ್ರೇಸ್ಮೆಂಟ್. ಇಲ್ಲಿಂದ ನಾವು ಮಾರ್ಕೆಟ್ ಕೆಳಗಡೆ ಬಿದ್ದಿರೋದ್ರಿಂದ ಇಲ್ಲಿಂದ ತೊಗೊತೀವಿ, ಇಲ್ಲಿಂದ ಇಲ್ಲಿ ಈ ವಿಕ್ಕಿಗೆ ತೊಗೊತೀವಿ. ಇಲ್ಲಿ ವಿಕ್ಕಿಗೆ ತೊಗೊಂಡ ತಕ್ಷಣನೇ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಲ್ರೆಡಿ 0.5 ಝೋನ್ಗೆ ರೀಟೆಸ್ಟ್ ತೊಗೊಂಡಿದೆ. ಸೊ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ. ಈ ಒಂದು ರೀಸೆಂಟ್ ಲೋವರ್ ಹೈನ ಹೈಯರ್ ಲೋನ ಬೀಟ್ ಮಾಡಿದೆ. ರೀಸೆಂಟ್ ಹೈಯರ್ ಲೋನ ಬೀಟ್ ಮಾಡಿ ಕೆಳಗಡೆ, ಬಟ್ ಕೆಳಗಡೆ ಇದು ಆ್ಯಕ್ಚುಲಿ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಿಲ್ಲ. ಸೊ ಮತ್ತು ರಿಟೆಸ್ಟ್ ಆದರೆ ಈ ಇ ಎಮ್ ಎವರೆಗೂ ಇದೇನು ಇ ಎಮ್ ಎ ಏನಿದೆಯಲ್ಲ, ಈ ಇ ಎಮ್ ಎವರೆಗೂ ರಿಟೆಸ್ಟ್ ತೊಗೊಂಡು ಮಾರ್ಕೆಟ್ ಅಪ್ ಟು ಏನು ನಾವು ಇಲ್ಲಿ ಝೋನನ್ನು ಏನು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿವರೆಗೂ ರಿಟೆಸ್ಟ್ ತಗೊಳ್ತಕ್ಕಂಥ
ಸಾಧ್ಯತೆಗಳು ಇದಾವೆ ಅನ್ನೋ ಒಂದು ವಿಚಾರಕ್ಕೆ ಇಲ್ಲಿ ಟ್ರೇಡ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿರೋದು. ಏನೇ ಡೌಟ್ ಇದ್ರೂ ಕೇಳ್ಬೋದು, ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ, ಡೋಂಟ್ ವರಿ. ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ, ಈ ಟ್ರೇಡ್ ಏನಾದ್ರು ಈಗ ತಗೊಂಡಿರ್ತಕ್ಕಂಥ ಟ್ರೇಡ್ ಇನ್ವ್ಯಾಲಿಡ್ ಅಂತೇಳಿ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಇದನ್ನೇನು ರೀಸೆಂಟ್ ಹೈಯರ್ ಲೋ ಏನಿತ್ತಲ್ಲ, ಈ ಹೈಯರ್ ಲೋನ ತಗೊಂಡು ಇಲ್ಲೇನು ರೀಟೆಸ್ಟಿಗೆ ಬಂದಿತ್ತಲ್ಲ, ಈ ಒಂದು ವಿಕ್ನ ಮೇಲೆ ಏನಾದ್ರು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಟೋಟಲಿ ನಾವು ತಗೊಂಡಿರ್ತಕ್ಕಂತಹ ಟ್ರೇಡ್ ಇನ್ವ್ಯಾಲಿಡ್ ಅಂತ ಅರ್ಥ. ಸೊ ಇದು ಮತ್ತೆ ಎಲ್ಲಿಂದ ರಿಟರ್ನ್ ತಗೊಂಡಿದೆ ಅನ್ನೋದಕ್ಕೆ ಸಿನಾರಿಯೋ ಏನಂತಂದ್ರೆ, ನಾವು ಅಪ್ ಟು ಇಲ್ಲಿ ಪೂರ್ತಿ ಡೌನ್ ಇಂದ ಅಪ್ ಟು A to Z ರೀಸೆಂಟ್ ಪೂರ್ತಿ ಲಾಸ್ಟ್ ಇಲ್ಲೇನು ಡಬಲ್ ಟ್ಯಾಪ್ ಆಗಿದೆಯಲ್ಲ, ಈ ಒಂದು ಲೆವೆಲ್ ಇಂದ ನಾನು ಟ್ರೇಡ್ನ ಪ್ಲಾನ್ ಮಾಡಿದ್ದೀನಿ. ಸೊ ಇದು ಏನಾದ್ರೂ ಇಲ್ಲಿ ಆಲ್ರೆಡಿ ಇಲ್ಲೇನು ರೀಟೆಸ್ಟ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿ ಫಿಬ್ ತಗೊಂಡ್ವಿ ಅಂತಂದ್ರೆ ಇದು ಆಲ್ರೆಡಿ ಸಪೋರ್ಟ್ ತಗೊಂಡಿದೆ, ರೀಟೆಸ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಲೆಕ್ಕ ಆರ್ ಸಿನಾರಿಯೋ ಇಲ್ಲಿ ತೋರಿಸುತ್ತೆ. ಸೊ ನಿಮ್ಗೆ ಅದನ್ನೂ ಒಂದು ತೋರಿಸ್ಬಿಡ್ತೀನಿ, ಅದು ಯಾವ ಥರ ಅಂತೇಳಿ. ಇಲ್ಲೇನಿದೆಯಲ್ಲ ವಾಲ್ಯೂಮ್ ಪ್ರೊಫೈಲೇ ಆಗಿರಲಿ, ನಾವೇನು ಇಲ್ಲಿಂದ ವಾಲ್ಯೂಮ್ ಪ್ರೊಫೈಲ್ ಹಾಕಿದ್ದೀವೋ ಅದನ್ನು ಇಲ್ಲಿಗೇನು ರೀಟೆಸ್ಟಿಗೆ ಬಂದಿದೆಯಲ್ಲ, ಈ ಒಂದು ಝೋನು ಈ ರೀಟೆಸ್ಟಿಗೆ ತೊಗೊಂಡ್ವಿ ಅಂತಂದರೆ ಇದು ಇಲ್ಲಿಗೆ ತೋರಿಸ್ತಿದೆ. ಬಟ್ ನಾವಿಲ್ಲಿಂದ ಫಿಬ್ನ ಹಾಕಿದರೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಫಿಬ್ನ ಹಾಕಿದರೆ ಆಲ್ರೆಡಿ ಮಾರ್ಕೆಟ್ ನಿಮ್ಗೆ ತಗೊಂಡಿದೆ ಅಂತಲೇ ತೋರಿಸುತ್ತೆ. ನಿಮಿಷ ತಗೊಂಡ್ರೆ ನೋಡಿ, ಇಲ್ಲಿವರೆಗೆ ಹಿಂಗೆ ಕೊಟ್ಟಿದೆ. ಸೊ ಇಲ್ಲಿಂದ ರೀಟೆಸ್ಟಿಗೆ, ಇಲ್ಲಿಂದ ಮಾರ್ಕೆಟ್ ರೀಟೆಸ್ಟಿಗೆ ಬಂದು ಈ ಒಂದು 0.5 ಹಾಗೆ 618 ಝೋನ್ ಏನಿದೆಯಲ್ಲ, ಈ ಝೋನ್ಗಿಂತ ಮುಂಚೆನೆ ಇಲ್ಲಿ ರೀಟೆಸ್ಟ್ನ ತೊಗೊಂಡಿದೆ. ಬಟ್ ಇಲ್ಲಿ ಒಂದು ಸಿನಾರಿಯೋ ಏನಂತಂದರೆ, EMA ಕೆಳಗಡೆ ಸಸ್ಟೈನ್ ಆಗಿದೆ, ಪ್ರೈಸ್ ಆಲ್ರೆಡಿ EMA ಕೆಳಗಡೆ ಸಸ್ಟೈನ್ ಆಗಿರೋದ್ರಿಂದ ನಾವು ಇಲ್ಲಿ ಸೆಲ್ ಸೈಡ್ ಬೀಸ್ನ ನಾವಿಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಸೊ ಇಲ್ಲಿಂದ ಮೇಲ್ಗಡೆಗೆ ರೀಟೆಸ್ಟ್ ತಗೊಂಡಿದೆ ಅಥವಾ ಇಲ್ಲಿಂದ ಬುಲ್ಲಿಶ್ ಸೈಡ್ ಹೋಗುತ್ತೆ ಅನ್ನೋದಕ್ಕೆ ನಮ್ಗೆ ಒಂದೇ ಒಂದು ಕನ್ಫರ್ಮೇಶನ್ ಸಿಕ್ಕಿರೋದೇನಂತಂದ್ರೆ, ರೀಸೆಂಟ್ ಸ್ವಿಂಗ್ ಲೋನ ನಾವು ತಗೊಂಡ್ವಿ ಅಂತಂದ್ರೆ ಅಲ್ಲಿಗೆ ರೀಟೆಸ್ಟ್ ಆಗಿದೆ ಅನ್ನೋ ಒಂದು ಸಿನಾರಿಯೋ ನಮಗೆ ನ್ಯೂಮ್ಯಾರಿಕಲಿ ನಮ್ಗೆ ಗೊತ್ತಾಗ್ತಿದೆ. ಸೊ ಇಲ್ಲಿಂದ ರಿಟರ್ನ್ ಆಗ್ಬೋದು ಅನ್ನೋದಕ್ಕೆ ನಮ್ಗೆ ಎಲ್ಲಾ ತರದ ಕನ್ಫರ್ಮೇಶನ್ ಇದೆ. ಸೊ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತ ಅನ್ನೋದಕ್ಕಿಂತ ಕೆಳಗಡೆ ಹೋಗುತ್ತೆ ಅನ್ನೋ ಒಂದು ಸಿನಾರಿಯೋನೇ ಜಾಸ್ತಿ ಇರೋದ್ರಿಂದ ನಾನು ಇದನ್ನ ಇಲ್ಲಿಂದ ಅಪ್ ಸೈಡ್ ತಗೊಂಡಿಲ್ಲ, ಆರ್ ಲಾಂಗ್ ಸೈಡ್ ಪೊಸಿಷನ್ ತಗೊಂಡಿಲ್ಲ, ಶಾರ್ಟ್ ಟೈಮ್ ಪೊಸಿಷನ್ ತಗೊಂಡಿದ್ದೇನೆ. ತಸ್ಲೀಮ್ ಬ್ರೋ, ಹಲೋ ಅಣ್ಣ, ಹಾಯ್ ಬ್ರೋ, ಹಾಯ್. ಓಕೆ ಅಣ್ಣ, ಹೌ ಟು ಫೈಂಡ್ ಇನ್ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಟ್ರೇಡ್ ಕ್ಯಾನ್ ಟೇಕ್ ಲಾಂಗ್ ಆರ್ ಶಾರ್ಟ್? ಅಣ್ಣ, ಹೌ ಟು ಫೈಂಡ್ ಇನ್ ಫಿಕ್ಸ್ಡ್ ರೇಂಜ್ ಪ್ರೊಫೈಲ್ ಟ್ರೇಡ್ ಕ್ಯಾನ್ ಟೇಕ್ ಲಾಂಗ್ ಆರ್ ಶಾರ್ಟ್? ಈ ಕ್ವಶನ್ ನನಗೆ ಅರ್ಥ ಆಗಿದೆ. ನೋಡಿ, ಏನಿಲ್ಲ, ನೀವು ಯಾವುದೇ ಟೈಮ್ ಫ್ರೇಮ್ಗೆ ಹೋಗಿ ಒಂದು ಮಾತು ನಾನು ಹೇಳ್ತೀನಿ ಅಂತಂದ್ರೆ, ಈ ಟ್ರೇಡ್ನ ಇವಾಗೇನು ನಾನು ಇಷ್ಟೊತ್ತು ಅನಾಲಿಸಿಸ್ ಮಾಡಿದ್ದೀನಲ್ಲ, ಇದನ್ನ ಇನ್ನೊಂದು ಟೈಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಶಾರ್ಟ್ ಇವಾಗ ಏನು ಹೇಳ್ತೀನಲ್ಲ ತಸ್ಲಿಮ್ ಅವ್ರೆ, ಇವಾಗ ಏನು ನಾನು ಹೇಳ್ತಿದ್ದೀನಲ್ಲ, ಇದನ್ನ ಎಲ್ಲ ಟೈಮ್ ಫ್ರೇಮಲ್ಲೂ ಕೂಡ ನೀವು ಯೂಸ್ ಮಾಡಿ, ವರ್ಕ್ ಆಗುತ್ತೆ. ಏನಂತಂದ್ರೆ, ನಿಮ್ಗೆ ಯಾವುದೇ ಟೈಮ್ ಫ್ರೇಮಿಗೆ ಹೋಗಿ ರೀಸೆಂಟ್ ಸ್ವಿಂಗ್ ಏನಿರುತ್ತಲ್ಲ, ಈಗ ನಿಮ್ ಕಣ್ಣಿಗೆ ಇವಾಗ ಅಟ್ ಪ್ರೆಸೆಂಟ್ ಏನ್ ಕಾಣ್ತಿದೆ, ಅಪ್ಸೈಡ್ ಕಾಣ್ತಿದೆ. ಹೆಂಗ್ ಅಪ್ಸೈಡ್ ಕಾಣ್ತಿದೆ? ರೀಸೆಂಟ್ ಇಲ್ಲಿಂದ ಏನ್ ಮಾರ್ಕೆಟ್ ಬಿದ್ದಿರತಕ್ಕಂಥದ್ದನ್ನ ಪೂರ್ತಿ ಆಲ್ರೆಡಿ ಬ್ರೇಕ್ ಮಾಡಿದೆ. ಸೊ ಹಂಗಾಗಿ ಬ್ರೇಕ್ ಮಾಡಿ ರಿಟೆಸ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸೊ ನಮಗೆ ಇದು ಓನ್ಲಿ 5 ಮಿನಿಟ್ ಟೈಮ್ ಫ್ರೇಮ್ ಅಷ್ಟೇನೆ. ಮಾರ್ಕೆಟ್ ಇಲ್ಲಿಂದ ಸಸ್ಟೈನ್ ಆಗಕ್ಕೆ, ಇಲ್ಲಿಂದ ಒಂದು ಲೆವೆಲ್ ಐತಿ ಅಂತಂದ್ರೆ ಆ ಲೆವೆಲ್ಗಿಂತ ಕೆಳಗಡೆ ಹೋಗಿರಬಾರ್ದು. ಪೂರ್ತಿ ಫೈನಲ್ ಸ್ಟೇಜ್ ಇಂದ ಮೇಲ್ಗಡೆ ಏನ್ ಬಂದಿರುತ್ತಲ್ಲ, ಅಲ್ಲಿಂದ ನಾವು ಇಲ್ಲಿ ಇಂಡಿಕೇಟರ್ ಸೆಕ್ಟರ್ ಲೆಫ್ಟ್ ಅಲ್ಲಿ ಇರುತ್ತೆ ನೋಡಿ, ಇದರಲ್ಲಿ ಆಂಚರ್ಡ್ ವಿ ವ್ಯಾಪ್ ಹಾಗೆ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಹಾಗೆ ಆಂಚರ್ಡ್ ವಾಲ್ಯೂಮ್ ಪ್ರೊಫೈಲ್ ಏನಿದೆಯಲ್ಲ, ಇದರಲ್ಲಿ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅನ್ನ ನಾವು ಚೂಸ್ ಮಾಡ್ತೀವಿ. ಸೊ ಚೂಸ್ ಮಾಡಿ ಇಲ್ಲಿಂದ ಬುಲ್ಲಿಶ್ ಕ್ಯಾಂಡಲ್ ಏನು ಎಂಗಲ್ಫಿಂಗ್ ಬಂದಿದೆಯಲ್ಲ, ಇಲ್ಲಿ ಈ ಕ್ಯಾಂಡಲ್ ನ ನಾವು ನೋಡಿ, ಈ ಕ್ಯಾಂಡಲ್ ಇಂದ ಅಪ್ ಟು ಈ ಕ್ಯಾಂಡಲ್ ಏನು ಹೋಗಿದೆಯಲ್ಲ ಗ್ರೀನ್ ಕ್ಯಾಂಡಲ್ ರಿಟರ್ನ್, ಈ ಫಾಲ್ ಆಗಿರೋಂಥ ಕ್ಯಾಂಡಲ್ ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ಏನಿದೆಯಲ್ಲ ಪ್ರೀವಿಯಸ್ ಕ್ಯಾಂಡಲ್ ಅಲ್ಲಿವರೆಗೂ ಹಾಕಿದ್ರೆ ನಮ್ಗೆ ಇಲ್ಲಿ ಒಂದು POC ಅಂತಕ್ಕಂಥದ್ದು ಸಿಗ್ತದೆ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು ಏನಿದೆಯಲ್ಲ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋ ಒಂದು ಲೈನ್ ಏನಿದೆಯಲ್ಲ, ಇದು ಒಂಥರ ಮ್ಯಾಗ್ನೆಟ್ ಇದ್ದಂಗೆ ವರ್ಕ್ ಆಗುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಈ ಟ್ರೆಂಡ್ ಅಲ್ಲಿ ಬೈಯರ್ಸ್ ಅಥವಾ ಸೆಲ್ಲರ್ಸ್, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿದೆ ಅಂತಂದ್ರೆ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇರುವಂತ ಜಾಗ ಅಂತೇಳಿ ನಾವು ಇದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಇದೇನು ವಾಲ್ಯೂಮ್ ಪ್ರೊಫೈಲ್ ಏನು POC ಏನಿದೆಯಲ್ಲ, ಇದು
ಬೈಯರ್ಸು ತುಂಬಾ ಆಕ್ಟಿವ್ ಇರ್ತಕ್ಕಂಥ ಜಾಗ. ಇವ್ರು ಏನಾದ್ರು ರಿಟರ್ನ್ ಇಲ್ಲಿವರೆಗೂ ಏನು ಮಾರ್ಕೆಟ್ ಮೂವ್ ಆಗಿದೆಯಲ್ಲ, ಆಲ್ರೆಡಿ ಮಾರ್ಕೆಟ್ ಇಲ್ಲಿವರೆಗೂ ಮೂವ್ ಆಗಿ ಅಕಸ್ಮಾತ್ ಆಗಿ ಏನಾದ್ರು ಈ ಪಿ ಒ ಸಿ ವರೆಗೂ ಏನಾದ್ರು ಫಾಲ್ ಆಯ್ತು ಅಂತಂದ್ರೆ, ಇಲ್ಲಿಂದ ಈಗ ಜಸ್ಟ್ ಮಾರ್ಕೆಟ್ ಇಲ್ಲಿಂದ ಬಂದಿದ್ಯಾ, ಇಲ್ಲಿಂದ ಫಾಲ್ ಆಗಿ ಈ ಪಿ ಒ ಸಿ ಲೈನ್ ಏನ್ ಇಲ್ಲಿದೆಯಲ್ಲ, ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಪಕ್ಕ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಆದ್ಮೇಲೆ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ರೀಡಿಂಗ್ಸ್ ಸಮೇತನು ಬೇಕಾಗುತ್ತೆ. ಇಲ್ಲಿಗೆ ಬಂದು ಮಾರ್ಕೆಟ್ ಏನಾದ್ರು ಸ್ವಲ್ಪ ಮೂವ್ ಆಗಿ ಮತ್ತೆ ರಿಟರ್ನ್ ಮೂವ್ ಆಗಿ ರೀಟೆಸ್ಟಿಗೆ ತಗೊಂಡು ನಮಗೆ ಏನಾದ್ರು ಕನ್ಫರ್ಮೇಶನ್ ಇಲ್ಲಿಂದ ಬೈ ಸೈಡ್ ಸಿಕ್ತು ಅಂದ್ರೆ ಮತ್ತು ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿ ಏನಂತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ವಾಲ್ಯೂಮ್ ಪ್ರೊಫೈಲ್ ಪಿ ಒ ಸಿ ಏನಿರುತ್ತಲ್ಲ, ಅದು ಇಟ್ಸ್ ಆಕ್ಟ್ ಆಸ್ ಎ ಸಪೋರ್ಟ್, ನೆನ್ಪಿಟ್ಕೊಂಬಿಡಿ. ಹಾಗೇನೆ ಟ್ರೆಂಡ್ ಏನಾದ್ರು ಶಾರ್ಟ್ ಬೀಸ್ ಅಲ್ಲಿ ಇದ್ದು ಅಥವಾ ಶಾರ್ಟ್ ಸೈಡ್ ಅಲ್ಲಿ ಏನಾದ್ರು ಇತ್ತು ಅಂತ ಅಂದ್ರೆ, ಸೆಲ್ ಸೈಡ್ ಇತ್ತು ಅಂದ್ರೆ, ಟ್ರೆಂಡ್ ರಿವರ್ಸ್ ಅಲ್ಲಿ ಇತ್ತು ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಪಿ ಒ ಸಿ ಏನಿರುತ್ತಲ್ಲ, ಈ ಪಿ ಒ ಸಿ ಆಕ್ಟ್ ಆಸ್ ಆನ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಪಿ ಒ ಸಿ ಅಂತಕ್ಕಂಥದ್ದು ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಅದೇ ಡೌನ್ ಸೈಡ್ ಇದ್ದಾಗ, ಟ್ರೆಂಡ್ ಡೌನ್ ಸೈಡ್ ಇದ್ದಾಗ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಯಾವುದು? ವಾಲ್ಯೂಮ್ ಪ್ರೊಫೈಲ್ ನ ಪಿ ಒ ಸಿ ಅಂತಕ್ಕಂಥದ್ದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಕೇಳಿ, ಬೇಕಾದ್ರೆ ಹೇಳ್ತೀನಿ ನಿಮಗೆ. ತಸ್ಲಿಂ ಬ್ರೋ, ನಿಮ್ಗೆ ಅರ್ಥ ಆಗಿದ್ಯಾ? ತಸ್ಲಿಂ ಬ್ರೋ, ನಿಮ್ಗೆ ಅರ್ಥ ಆಗಿದೆಯಾ? ನಿಮ್ಗೆ ಕೇಳ್ತಾ ಇರೋದು. ಕ್ವಶನ್ ಕೇಳಿದ್ದೀರಾ. ವಾಲ್ಯೂಮ್ ಪ್ರೊಫೈಲ್ದು ಪೂರಾನೇ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿ, ತೊಂದರೆ ಇಲ್ಲ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ತಸ್ಲಿಂ ಅವರ, ಬೇರೆ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ, ಹೇಳ್ತೀನಿ, ಹೇಳಿ, ಕೇಳ್ಬೋದು, ತೊಂದರೆ ಇಲ್ಲ. ಧನಂಜಯ್, ಹಾಯ್ ಸರ್, ಹಾಯ್, ಹೇಳಿ. ಕ್ಲಾಸ್ ಅಲ್ಲ ಬ್ರೋ, ಇದು ಲೈವ್ ಆಕ್ಚುಲಿ.